ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇಡೀ ಸರ್ಕಾರ ಕರಪ್ಟ್ ಸರ್ಕಾರ, ಮೋಸದ ಸರ್ಕಾರ. ಇವತ್ತು ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅವರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ. ಪೋಸ್ಟಿಂಗ್ ತಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು 15 ದಿನ, 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗಬೇಕು. ಇಡೀ ಜಿಲ್ಲೆ ವಾತಾವರಣ ಏನು, ಏನೇನು, ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ, ಮತ್ತೆ ಅಧಿಕಾರಿಗಳು ಬ್ರೀಫಿಂಗ್ ಮಾಡಬೇಕು. ಎಲ್ಲೆಲ್ಲಿ ಏನೇನಾಗುತ್ತೆ, ಏನೇನು, ಇದೆಲ್ಲ ಏನೂ ಇಲ್ಲ ಪಾಪ. ಬಂದು 2 ಗಂಟೆಯಲ್ಲಿ ಇವ್ರು ಕಾಂಗ್ರೆಸ್ ಅವರು ಗುಂಡಾರಿಸಿದ್ದು, ಕಾಂಗ್ರೆಸ್ ಅವರು ಕೊಂದಿದ್ದು, ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಅದಕ್ಕೆ ಬಲಿಪಶು ಆಗಿ ಇವತ್ತು ಅಲ್ಲಿ SP-ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ, ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿ. ಪಾಪ ಮಾನಸಿಕ ಒತ್ತಡದಲ್ಲಿ ಅವ್ರು ಇನ್ನೂ ಕೊರಗ್ತಾನೆ ಇದ್ದಾರೆ. ಕಮಿಷನರ್, ಪೊಲೀಸ್ ಕಮಿಷನರ್ ಮಾನಸಿಕ ಒತ್ತಡದಲ್ಲಿದ್ದಾರೆ. ಆಚೆನೆ ಬರ್ತಾ ಇಲ್ಲ ಅವರು. ಮೊನ್ನೆ ಜೈಲು ಕೊಟ್ಟಿದ್ರು, ಆ ಜೈಲಿಂದನೂ ಆಚೆ ಹಾಕ್ಬಿಟ್ರು. ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ಕೆ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.